ಸೊರಬದಲ್ಲಿ ಸುಮಾರು 23,000 ಬ್ಯಾಗ್ಗಳನ್ನು ವಿತರಣೆ ಮಾಡಿದೆ. ಶಿಕ್ಷಣ ಇಲಾಖೆ ಸರ್ಕಾರದ ಆದೇಶಗಳನ್ನು ಸರಿಯಾದ ರೀತಿಯಲ್ಲಿ ಜಾರಿ ಮಾಡಿಲ್ಲ. ಸೊರಬ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ದಿಶಾ ಸಮಿತಿಯ ಸದಸ್ಯ ದೇವೇಂದ್ರಪ್ಪ ಚೆನ್ನಾಪುರ ಪ್ರೋಟೋಕಾಲ್ ಗಾಳಿಗೆ ತೂರಿ ಕೇಂದ್ರ ಸರ್ಕಾರದಿಂದ ಬಂದಂತಹ ಶಾಲಾ ಮಕ್ಕಳ ಬ್ಯಾಗ್ ಹಂಚಿದ ಸೊರಬ ಶಿಕ್ಷಣ ಇಲಾಖೆ ಎಂದು ಆರೋಪ ಮಾಡಿದ ದಿಶಾ ಸಮಿತಿಯ ಸದಸ್ಯ ದೇವೇಂದ್ರಪ್ಪ ಚೆನ್ನಾಪುರ ಸುದ್ದಿಗೋಷ್ಠಿಯಲ್ಲಿ ಶಾಲಾ ಮಕ್ಕಳ ಬ್ಯಾಗ್ ಹಂಚಿಕೆಯಲ್ಲೂ ರಾಜಕೀಯ ಮಾಡಿದ್ದಾರೆಂದು ಕಿಡಿಕಾರಿದ್ರು. ಒಂದು ಇಲಾಖೆ ಅಲ್ಲ, ಸುಮಾರು 45 ಇಲಾಖೆಗಳು ಸಮೇತ ನಮ್ಮ ಅಧೀನದಲ್ಲಿ ಬರ್ತವೆ. ಯಾವುದೇ ಇಲಾಖೆಯಲ್ಲೂ ಸಮೇತ ಅಭಿವೃದ್ಧಿಯ ವಿಚಾರದಲ್ಲಿ ನಾವು ಹೋಗಿ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಅವಕಾಶಗಳನ್ನು ನಮಗೆ ಸರ್ಕಾರ ಕೊಟ್ಟಿದೆ. ದಯಮಾಡಿ ಅಧಿಕಾರಿಗಳು ಇದಕ್ಕೆ ಸಹಕರಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಮತ್ತೊಮ್ಮೆ ನಮ್ಮ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರಿಗೆ ಏನು ವಿಶೇಷವಾಗಿ ಅವರ ಜಿಲ್ಲೆಯ ಅಭಿವೃದ್ಧಿಗೆ ಕೊಡುಗೆ ಏನಿದೆ ಅದನ್ನು ಮತ್ತೊಮ್ಮೆ ಮುಕ್ತ ಕಂಠದಿಂದ ಶ್ಲಾಘಿಸ್ತಾ ಅವರಿಗೆ ಅನಂತ ಅಭಿನಂದನೆಗಳನ್ನು ಅರ್ಪಿಸ್ತೇವೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳು 1ರಿಂದ 7 ಎಲ್ಲ ಶಾಲೆಗಳು ಕೊಟ್ಟಿದ್ದಾರೆ. ಸೊರಬದಲ್ಲಿ ಸುಮಾರು 23,000 ಬ್ಯಾಗ್ಗಳನ್ನು ವಿತರಣೆ ಮಾಡಿದ್ದಾರೆ. ಸೊರಬ ತಾಲೂಕಿನ ಬಿಜೆಪಿಯ ಯಾವ ಮುಖಂಡರಿಗೂ ಮಾಹಿತಿಯನ್ನು ನೀಡದೆ ಸೊರಬ ತಾಲೂಕಿನ ಎಲ್ಲ ಶಾಲೆಗಳಿಗೆ ಬ್ಯಾಗ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಸೊರಬ ಶಿಕ್ಷಣ ಸಂಸ್ಥೆ ಮಾಡಿದ್ದು ಸರಿಯಲ್ಲ. ಇದು ರಾಜ್ಯ ಸರ್ಕಾರದ ಕೊಡುಗೆಯಲ್ಲ, ಇದು ಕೇಂದ್ರ ಸರ್ಕಾರದ ಕೊಡುಗೆ. ಇಲ್ಲೂ ರಾಜಕೀಯ ಮಾಡುವುದು ತರವಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ರಂಗಮಂದಿರದವರಿಗೆ ಎಲ್ಲ ಶಾಲೆಗಳ ಶಿಕ್ಷಕರನ್ನು ಕರೆದು ಇನಾಗ್ರೇಷನ್ ಮಾಡಿದ್ದಾರೆ. ಮಾಡಿ ಈಗಾಗಲೇ 15 ದಿವಸ ಆಗಿದೆ. ಅವರು ಮಾಡಿ ಎಲ್ಲ ಶಾಲೆಗಳಿಗೂ ಬುಕ್ಸ್ಗಳು ಇದು ಬ್ಯಾಗ್ಗಳು ಹೋಗಿದ್ದಾವೆ. ಕೇಂದ್ರ ಸರ್ಕಾರದ ಯೋಜನೆ ಎಲ್ಲ ಶಾಲೆಗಳಿಗೂ ಬ್ಯಾಗ್ಗಳು ಹೋಗಿದ್ದಾವೆ, ವಿತರಣೆನೂ ಮಾಡಿದ್ದಾರೆ. ನಮಗೆ ನಮ್ಮ ತಾಳಗುಪ್ಪ ಹೋಬಳಿಯ ಶಾಲೆಗಳು ಆಹ್ವಾನ ಕೊಟ್ಟು, ಸೈದೂರು ಶಾಲೆ ಆಹ್ವಾನ ಕೊಡ್ತು, ತಳಗಳಲೆ ಶಾಲೆ ಆಹ್ವಾನ ಕೊಡ್ತು, ಇನ್ನು ಅನೇಕರು ನಮ್ಮನ್ನ ಬೇರೆ ಕ್ಷೇತ್ರದಲ್ಲೆಲ್ಲ ನಿಮಗೆ ಆಹ್ವಾನ ಮಾಡಿದ್ದಾರೆ. ಶಿಕ್ಷಣ ಇಲಾಖೆ ಸರ್ಕಾರದ ಆದೇಶಗಳನ್ನು ಸರಿಯಾದ ರೀತಿಯಲ್ಲಿ ಜಾರಿ ಮಾಡಿಲ್ಲ. ರಾಜ್ಯ ವ್ಯವಸ್ಥೆಯನ್ನ ಮಾನ್ಯ ಸಂಸದರು ತಮ್ಮ ಹೆಚ್ಚಿನ ಪರಿಶ್ರಮದಿಂದ ಈ ಜಿಲ್ಲೆಗೆ ಹೆಚ್ಚಿನ ಬ್ಯಾಗ್ಗಳನ್ನು ತರಿಸಿದ್ದಾರೆ. ಸುಮಾರು 94,000 ಚಿಲ್ಲರೆ ಹೇಳಿದ್ರು, ಬೇಕಾದ್ರೆ ಪಟ್ಟಿ ಕೊಡ್ತೀವಿ. ಈಗ ಪ್ರತಿ ತಾಲೂಕಿಗೂ ಮಾಡಿದ್ದಾರೆ. ಸೊರಬದಲ್ಲಿ 306 ಶಾಲೆಗೆ ಸುಮಾರು 13,000 ಚಿಲ್ಲರೆ ಬ್ಯಾಗ್ಗಳು ಬಂದಿದ್ದಾವೆ. ಇದು ರಾಜ್ಯ ಸರ್ಕಾರದ ಯೋಜನೆ ರೀತಿಯಲ್ಲಿ ಇವರು ಬಿಂಬಿಸ್ತಾ ಇದ್ದಾರೆ. ಈ ತಾಲೂಕಿನಲ್ಲಿ ಶಾಲೆ ಹೋದ್ರೆ ನಮ್ದೇನು ಅಭ್ಯಂತರ ಇಲ್ಲ. ರಗಣ ಕಾರ್ಯಕ್ರಮ ಮಾಡಿದ್ದಾರೆ. ರಂಗಮಂದಿರದ ಎದುರಿಗೆ ಎಲ್ಲ ಶಾಲೆಯ ಶಿಕ್ಷಕರನ್ನ ಮುಖ್ಯ ಶಿಕ್ಷಕರನ್ನು ಕರೆದು ಕಾರ್ಯಕ್ರಮ ಮಾಡಿದ್ದಾರೆ, ಬ್ಯಾಗ್ಗಳು ವಿತರಣೆ ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಕಾರ್ಯದರ್ಶಿ ಹಾಗೂ ಎಲ್ಲ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು. ವಿಜಯ್ ಗೌಳಿ, ನ್ಯೂಸ್ 12 ಕನ್ನಡ, ಸೊರಬ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.